ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 4 ಚತುರ್ಭುಜಗಳು ಅದರಲ್ಲಿ ಪುಟ ಸಂಖ್ಯೆ 98ರ ಎಲ್ಲ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಕಂಡುಹಿಡಿಯಿರಿ. ಮೊದಲನೆಯ ಪ್ರಶ್ನೆ, ಕೆಳಗಿನ ಆಯತಗಳ ಎಲ್ಲ ಒಳಕೋನಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನಿಮಗೆ ಆಯತವನ್ನು ಕೊಟ್ಟಿದ್ದಾರೆ. ಇದು ಮೊದಲನೆಯ ಆಯತವಾಗಿದೆ. ಇದರಲ್ಲಿ ನಾವು ಕೋನಗಳನ್ನು ಕಂಡುಹಿಡಿಯದಿದೆ. ಇಲ್ಲಿ ಒಂದು ಕೋನವನ್ನು ಅವರು ಕೊಟ್ಟಿದ್ದಾರೆ, ಕೋನ ಎ 30 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ನಾವು ಉಳಿದಿದ್ದು ಕೋನಗಳನ್ನು ನಾವು ಇಲ್ಲಿ ಕಂಡುಹಿಡಿಯದಿದೆ. ಮೊದಲನೇದಾಗಿ ನಾವು ಕೋನಗಳನ್ನು ನಂಬರಿಂದ ಗುರುತಿಸಿಕೊಳ್ಳೋಣ. 1, 2, 3, 4, 5, 6, 7. ಇದು 8ನೇ ಕೋನ. 8ನೇ ಕೋನವನ್ನು ಅವರು 30 ಡಿಗ್ರಿಯಾಗಿ ಕೊಟ್ಟಿದ್ದಾರೆ. ಉಳಿದಿದ್ದು ಎಲ್ಲ 1 ರಿಂದ 7 ಕೋನಗಳನ್ನು ನಾವಿಲ್ಲಿ ಕಂಡುಹಿಡಿಯದಿದೆ. ನಾವು ಒಂದೊಂದಾಗಿ ಕೋನಗಳನ್ನು ಕಂಡುಹಿಡಿಯುತ್ತಾ ಹೋಗೋಣ. ಈಗ ಕೋನ 1 ಮತ್ತು ಕೋನ 8. ಕೋನ 1 ಮತ್ತು ಕೋನ 8 ಕೂಡಿಸಿದರೆ 90 ಡಿಗ್ರಿ ಆಗಿರುತ್ತದೆ. ಯಾಕಂತಂದರೆ ಆಯತದ ಪ್ರತಿ ಕೋನವು, ಇದೊಂದು ಆಯತವಾಗಿದೆ, ಆಯತದ ಪ್ರತಿ ಕೋನವು 90 ಡಿಗ್ರಿಗೆ ಸಮವಾಗಿರುತ್ತದೆ. ಆದ್ದರಿಂದ 1 ಮತ್ತು 8 ಕೂಡಿಸಿದರೆ ನಮಗೆ 90 ಡಿಗ್ರಿ ಆಗಿರುತ್ತದೆ. ನಮಗೆ ಕೋನ 1 ಗೊತ್ತಿಲ್ಲ, ಹಾಗೆಯೇ ಕೋನ 1ಅನ್ನು ಇಡಬೇಕು. ಕೋನ 8 ಎಷ್ಟು ಕೊಟ್ಟಿದ್ದಾರೆ? 30 ಡಿಗ್ರಿ. ಕೋನ 8 30 ಡಿಗ್ರಿ = 90 ಡಿಗ್ರಿ. ಈಗ ಕೋನ 1 ಕೋನ ಕಂಡುಹಿಡಿಯದಿದೆ. ಕೋನ 1 = 90 + 30 ಈ ಕಡೆ ಬಂದರೆ -30. 90ರಲ್ಲಿ 30ಅನ್ನು ಕಳೆದರೆ ಕೋನ 1 = 60 ಡಿಗ್ರಿ. ಈಗ ಕೋನ 1 60 ಡಿಗ್ರಿ ಆಗಿದ್ದರೆ ಕೋನ 5 ಸಹ ಎಷ್ಟಾಗಿರುತ್ತದೆ? 60 ಡಿಗ್ರಿ ಆಗಿರುತ್ತದೆ. ಯಾಕಂತಂದರೆ ಪರ್ಯಾಯ ಆಂತರಿಕ ಕೋನಗಳು ಸಮವಾಗಿರುತ್ತವೆ. ಇಲ್ಲಿ ನೀವು ನೋಡಬಹುದು, ಈ ಕೋನ 8ನೇ ಕೋನ 4ನೇ ಕೋನಕ್ಕೆ ಸಮವಾಗಿರುತ್ತದೆ. ಕೋನ 1ನೇ ಕೋನವು 5ನೇ ಕೋನಕ್ಕೆ ಸಮವಾಗಿರುತ್ತದೆ. ಇಲ್ಲಿ ನೀವು Z ಶೇಪಲ್ಲಿ ಕೋನಗಳನ್ನು ನೀವಿಲ್ಲಿ ನೋಡಬಹುದು. ಈ ಕೋನವು ಈ ಕೋನಕ್ಕೆ ಸಮವಾಗಿರುತ್ತದೆ. ಆದ್ದರಿಂದ ಕೋನ 8ನೇ ಕೋನವು 4ನೇ ಕೋನಕ್ಕೆ ಸಮ, 1ನೇ ಕೋನವು 5ನೇ ಕೋನಕ್ಕೆ ಸಮವಾಗಿರುತ್ತದೆ. ಆದ್ದರಿಂದ ಕೋನ 1 = 5 = 60 ಡಿಗ್ರಿ. 1ನೇ ಕೋನವು 5ನೇ ಕೋನಕ್ಕೆ ಸಮವಾಗಿರುತ್ತದೆ. 8ನೇ ಕೋನವು 4ನೇ ಕೋನಕ್ಕೆ ಸಮವಾಗಿರುತ್ತದೆ. ಇಲ್ಲಿ ಅವರು 8ನೇ ಕೋನ 30 ಅಂತ ಕೊಟ್ಟಿದ್ದರು. ಅದಕ್ಕಾಗಿ 4ನೇ ಕೋನ 8ನೇ ಕೋನವು 4ನೇ ಕೋನಕ್ಕೆ ಸಮವಾಗಿರುತ್ತದೆ. 30 = ಕೋನ 4 = 30 ಡಿಗ್ರಿ. ಈಗ ತ್ರಿಭುಜ OABನಲ್ಲಿ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಒಂದು ತ್ರಿಭುಜ ಇದೆ. ತ್ರಿಭುಜ OABನಲ್ಲಿ ಕೋನ, ಈಗ ಬಾಹು OA ಬಾಹುವು OB ಬಾಹುಗೆ ಸಮವಾಗಿದೆ. ಇಲ್ಲಿ ನೀವು ನೋಡಬಹುದು, ಬಾಹು OA ಬಾಹುವು OB ಬಾಹುಗೆ ಸಮವಾಗಿದೆ. ಈ ಬಾಹುವಿನ ಅಳತೆಯು ಈ ಬಾಹುವಿನ ಅಳತೆಗೆ ಸಮವಾಗಿದೆ. ಆದ್ದರಿಂದ ಆಂತರಿಕ ಕೋನಗಳು ಏನಾಗಿರುತ್ತವೆ? ಸಮನಾಗಿರುತ್ತವೆ. ಕೋನ A = 30 ಡಿಗ್ರಿ ಆಗಿದೆ. ಕೋನ B, ಕೋನ 7ನೇ ಕೋನವು ಸಹ 30 ಡಿಗ್ರಿ ಆಗಿರುತ್ತದೆ. ಅಂತಂದರೆ 8ನೇ ಕೋನವು 7ನೇ ಕೋನಕ್ಕೆ ಸಮವಾಗಿರುತ್ತದೆ. 8ನೇ ಕೋನವು 7ನೇ ಕೋನಕ್ಕೆ ಸಮ 30 ಡಿಗ್ರಿ. ಈಗ ಕೋನ 7 30 ಡಿಗ್ರಿ ಆಗಿದ್ದರೆ ಕೋನ 3 ಈ ಕೋನವು ಈ ಕೋನಕ್ಕೆ ಸಮವಾಗಿರುತ್ತದೆ. ಕೋನ 7 = ಕೋನ 3 = 30 ಡಿಗ್ರಿ. ತ್ರಿಭುಜ AODನಲ್ಲಿ ನೀವಿಲ್ಲಿ ನೋಡಬಹುದು, ತ್ರಿಭುಜ AOD ಇಲ್ಲಿ ಒಂದು ತ್ರಿಭುಜ ಇದೆ AOD. ಈ ತ್ರಿಭುಜದಲ್ಲಿ OAಯು ODಗೆ ಸಮವಾಗಿದೆ. OAಯು ODಗೆ ಸಮವಾಗಿರುವುದರಿಂದ ಕೋನ 2ನೇ ಕೋನವು ಕೋನ 1ನೇ ಕೋನಕ್ಕೆ ಸಮವಾಗಿರುತ್ತದೆ. ಅಂತಂದರೆ ಕೋನ 1 ಸಿಕ್ಕಿತು ನಮಗೆ. ಆದ್ದರಿಂದ ಕೋನ 2 = ಕೋನ 1 = 60 ಡಿಗ್ರಿ. ಇದು 60 ಡಿಗ್ರಿ ಆಗಿದ್ದರೆ ಕೋನ 1 60 ಡಿಗ್ರಿ ಆಗಿದ್ದರೆ ಕೋನ 5 60 ಡಿಗ್ರಿ ಆಗಿದ್ದರೆ ಕೋನ 5 = 60 ಡಿಗ್ರಿ ಆಗಿರುತ್ತದೆ. ಮತ್ತು ಕೋನ 2 = 60 ಡಿಗ್ರಿ ಆಗಿದ್ದರೆ ಕೋನ 6ನೇ ಕೋನವು 60 ಡಿಗ್ರಿಗೆ ಸಮವಾಗಿರುತ್ತದೆ. ಇವು ಪರ್ಯಾಯ ಆಂತರಿಕ ಕೋನಗಳು ಸಮ. ಈಗ ತ್ರಿಭುಜ AOBನಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತವು 180 ಡಿಗ್ರಿ ಆಗಿರುತ್ತದೆ. ತ್ರಿಭುಜ AOB ನೀವಿಲ್ಲಿ ನೋಡಬಹುದು, ತ್ರಿಭುಜ AOBನಲ್ಲಿ ಕೋನ A ಕೋನವು ಕೋನ B = 180 ಡಿಗ್ರಿ ಆಗಿರುತ್ತದೆ. ತ್ರಿಭುಜದ ಒಳಕೋನಗಳ ಮೊತ್ತ 180. ಆದ್ದರಿಂದ ಕೋನ 8 + ಕೋನ 7 + ಕೋನ O
ಕೋನ ಓ = 180 ಡಿಗ್ರಿ. ಯಾಕಂತಂದರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಾಗಿರುತ್ತದೆ. 8ನೇ ಕೋನವು 30 ಡಿಗ್ರಿ ಆಗಿದೆ. 7ನೇ ಕೋನ ಸಹ 30 ಡಿಗ್ರಿ. ಈಗ ಕೋನ ಓ ಗೊತ್ತಾಗಬೇಕಾಗಿದೆ. ಕೋನ AOB = 180 ಡಿಗ್ರಿ. 30 + 30 ಕೂಡಿಸಿದರೆ 60 ಡಿಗ್ರಿ ಪ್ಲಸ್ ಕೋನ AOB = 180 ಡಿಗ್ರಿ. ಈಗ ಕೋನ ಓ ನಮಗೆ ಕಂಡುಹಿಡಿಯದಿದೆ. ಆದ್ದರಿಂದ ಕೋನ AOB = 180ರಲ್ಲಿ ಪ್ಲಸ್ 60 ಕಡೆ ಬಂದರೆ -60, 180ರಲ್ಲಿ 60 ಕಳೆದರೆ 120 ಡಿಗ್ರಿ. ಆದ್ದರಿಂದ ಕೋನ AOB = CODಗೆ ಸಮವಾಗಿರುತ್ತದೆ. AOB 120 ಆಗಿದ್ದರೆ COD ಸಹ 120 ಆಗಿರುತ್ತದೆ. ನೀವಿಲ್ಲಿ ಚಿತ್ರದಲ್ಲಿ ನೋಡಬಹುದು. AOB ನಮಗೆ ಎಷ್ಟು ಸಿಕ್ಕಿದೆ? ಕೋನ 120 ಡಿಗ್ರಿ. ಈ ಕೋನ 120 ಡಿಗ್ರಿ ಆಗಿದ್ದರೆ ಇದಕ್ಕೆ ಶೃಂಗ ಅಭಿಮುಖ ಕೋನ, ಇದಕ್ಕೆ ಆಪೋಸಿಟ್ ಆ್ಯಂಗಲ್. AOBಗೆ ಆಪೋಸಿಟ್ ಆ್ಯಂಗಲ್ ಯಾವುದು? DOC. ಇದು 120 ಡಿಗ್ರಿ ಆಗಿದ್ದರೆ ಈ ಕೋನ ಸಹ 120 ಡಿಗ್ರಿಗೆ ಸಮವಾಗಿರುತ್ತದೆ. ಯಾಕಂತಂದರೆ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ. ಇವೆರಡು ಕೋನಗಳು 120 ಡಿಗ್ರಿಗೆ ಸಮ, ಶೃಂಗಾಭಿಮುಖ ಕೋನಗಳು ಸಮ. ಮತ್ತು ನೀವು ಚಿತ್ರದಲ್ಲಿ ನೋಡಬಹುದು AOB ಮತ್ತು AOD. ಈ ಚಿತ್ರದಲ್ಲಿ AOB ಮತ್ತು ಚಿತ್ರ AOD. ನಾನು ಇನ್ನೊಂದು ಇಲ್ಲಿ ಬಿಡಿಸಿ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗ್ತದೆ. AOB ಮತ್ತು ಇನ್ನೊಂದು ಚಿತ್ರ AOD. ಈ ಥರ ಚಿತ್ರ ಇದೆ. ಇಲ್ಲಿ ಸರಳ ಯುಗ್ಮಗಳು ಉಂಟಾಗಿವೆ. ಸರಳ ಯುಗ್ಮಗಳು ಅಂತಂದರೆ ಪಾರ್ಶ್ವಕೋನಗಳು. ಒಂದು ಸರಳ ರೇಖೆ ಮೇಲೆ ಒಂದು ಕಿರಣವು ನಿಂತಾಗ ಅದರ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಇದೊಂದು ಸರಳ ರೇಖೆ ಇದೆ. ಅದರ ಮೇಲೆ ಒಂದು ಕಿರಣ ನಿಂತಾಗ ಅದರ ಅಕ್ಕಪಕ್ಕದ ಕೋನಗಳು, ಪಾರ್ಶ್ವಕೋನಗಳು, ಸರಳ ಅಥವಾ ಸರಳ ಯುಗ್ಮಗಳು, ಅದರ ಮೊತ್ತ 180 ಡಿಗ್ರಿಗೆ ಸಮವಾಗಿರುತ್ತದೆ. ಇವೆರಡು ಕೋನಗಳು ಕೂಡಿಸಿದರೆ 180 ಡಿಗ್ರಿಗೆ ಸಮವಾಗಿರುತ್ತವೆ. ಆದ್ದರಿಂದ ಕೋನ AOB + AOD = 180 ಡಿಗ್ರಿ ಸರಳ ಯುಗ್ಮಗಳು. AOB ಎಷ್ಟು ಸಿಕ್ಕಿದೆ ನಮಗೆ? ಇಲ್ಲಿ 120 ಡಿಗ್ರಿ. AOD ಗೊತ್ತಿಲ್ಲ, ಅದೇ ಥರ ಇಡಬೇಕು. = 180 ಡಿಗ್ರಿ. AOD = 180ರಲ್ಲಿ 120 ಕಳೆದರೆ 60 ಡಿಗ್ರಿ. AOD BOC = 60 ಡಿಗ್ರಿ. ಯಾಕೆಂತಂದರೆ ಇದು AOD ನಮಗೆ ಎಷ್ಟು ಸಿಕ್ಕಿದೆ? 60 ಡಿಗ್ರಿ. ಇದು 60 ಡಿಗ್ರಿ ಆಗಿದ್ದರೆ COB ಸಹ 60 ಡಿಗ್ರಿ ಆಗಿರುತ್ತದೆ. ಯಾಕಂತಂದರೆ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ. ನೀವಿಲ್ಲಿ ನೋಡಬಹುದು, ಒಂದು ಸರಳ ರೇಖೆ ಇದೆ. ಇದರ ಮೇಲೆ ಒಂದು ಕಿರಣ ನಿಂತಿದೆ. ಒಂದು ಸರಳ ರೇಖೆ ಇದೆ. ಇದರ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ ಅಂತ ನಾನು ಹೇಳಿದ್ನಿ. ಇಲ್ಲಿ 120 ಡಿಗ್ರಿ ಆಗಿದ್ದರೆ ಇಲ್ಲಿ 60 ಡಿಗ್ರಿ. 120 + 60 180, ಮೊತ್ತ 180. ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. ಇದಿಷ್ಟು 1ನೆಯ ಲೆಕ್ಕ. ಈಗ 2ನೆಯ ಲೆಕ್ಕ. ಅದರಲ್ಲಿ 2ನೇ ಚಿತ್ರ ಆಯತದ ಚಿತ್ರವನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ಕೋನವನ್ನು ಕೊಟ್ಟಿದ್ದಾರೆ 110 ಡಿಗ್ರಿ. ಉಳಿದ ಕೋನಗಳನ್ನು ನಾವು ಕಂಡುಹಿಡಿಯಬೇಕು. 1, 2, 3, 4, 5, 6, 7, 8 ಇವಿಷ್ಟು ಕೋನಗಳನ್ನು ನಾವು ಕಂಡುಹಿಡಿಯದಿದೆ. ಈಗ POS ಯಾವುದಕ್ಕೆ ಸಮವಾಗಿರುತ್ತದೆ? ROQಗೆ. ಯಾಕಂತಂದರೆ ಮೊದಲನೇ ಲೆಕ್ಕದಲ್ಲಿ ನಾನು ಹೇಳಿದ್ನಿ, ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತದೆ. ಇಲ್ಲಿ ಒಂದು ಶೃಂಗ ಇದೆ, ಅದರ ಶೃಂಗ ಅಭಿಮುಖ ಕೋನಗಳು ಸಮವಾಗಿರುತ್ತದೆ. ಇಲ್ಲಿ QOR 110 ಡಿಗ್ರಿ ಆಗಿದ್ದರೆ POS ಸಹ 110 ಡಿಗ್ರಿ ಆಗಿರುತ್ತದೆ. ಕೋನ POQ = ಕೋನ POS ಅಂತಂದರೆ 110 ಡಿಗ್ರಿ. ಯಾಕಂತಂದರೆ ಕಾರಣ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ. ಇದರಲ್ಲಿ POS + POQ ಸರಳ ಯುಗ್ಮಗಳು. ನೀವಿಲ್ಲಿ ನೋಡಬಹುದು, POS ಇದೆ ಮತ್ತು ಇಲ್ಲಿ Q ಇದೆ. POS ಮತ್ತು POQ ಇಲ್ಲಿ ಸರಳ ಯುಗ್ಮಗಳು ಉಂಟಾಗಿವೆ, ಪಾರ್ಶ್ವಕೋನಗಳು ಉಂಟಾಗಿವೆ. ಇದರ ಮೊತ್ತ ಎಷ್ಟಾಗಿರುತ್ತದೆ? ಇದರ ಮತ್ತು ಇದರ ಮೊತ್ತವನ್ನು ಕೂಡಿಸಿದರೆ 180 ಡಿಗ್ರಿ ಆಗಿರುತ್ತದೆ. ಆದ್ದರಿಂದ POS
ಪ್ಲಸ್ POQ ಎರಡು ಕೋನಗಳನ್ನು ನಾವು ಕೂಡಿಸಿದರೆ 180 ಡಿಗ್ರಿ ಆಗಿರುತ್ತದೆ. ಯಾಕಂತಂದರೆ ಇವು ಸರಳ ಯುಗ್ಮಗಳಾಗಿವೆ. POS ಕೋನ ಎಷ್ಟಿದೆ? 110 ಡಿಗ್ರಿ. POQ ಕೋನ ನಮಗೆ ಗೊತ್ತಿಲ್ಲ, = 180 ಡಿಗ್ರಿ. POQ = 180ರಲ್ಲಿ ಪ್ಲಸ್ 110 ಈ ಕಡೆ ಬಂದರೆ ಮೈನಸ್ 110, 180ರಲ್ಲಿ 110 ಕಳೆದರೆ 70 ಡಿಗ್ರಿ. POQ ಕೋನ = SOR = 70 ಡಿಗ್ರಿ. ಈಗ POQ ಕೋನ ಗೊತ್ತಾಗಿದೆ. POQ ಇದು 70 ಡಿಗ್ರಿ ಆಗಿದ್ದರೆ ಇದರ ಶೃಂಗಾಭಿಮುಖ ಕೋನ ಸಹ ಎಷ್ಟಾಗಿರುತ್ತದೆ? 70 ಡಿಗ್ರಿ ಆಗಿರುತ್ತದೆ. ಯಾಕಂತಂದರೆ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ. POQ ನಮಗೆ 70 ಸಿಕ್ಕಿದೆ, ಆದ್ದರಿಂದ ROS ಸಹ 70 ಡಿಗ್ರಿ ಆಗಿರುತ್ತದೆ. ಶೃಂಗಾಭಿಮುಖ ಕೋನಗಳು ಸಮ. ಈಗ ತ್ರಿಭುಜ POSನಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದು. POS ಇದರಲ್ಲಿ POನ ಅಳತೆಯು OSನ ಅಳತೆಗೆ ಸಮವಾಗಿದೆ. ಇಲ್ಲಿ ನೀವು ನೋಡಬಹುದು POಯು OSಗೆ ಸಮವಾಗಿದೆ. ಆದ್ದರಿಂದ ಕೋನ 1ನೇ ಕೋನವು 2ನೇ ಕೋನಕ್ಕೆ ಸಮವಾಗಿರುತ್ತದೆ. ಕೋನ 1 ಕೋನ 2ಕ್ಕೆ ಸಮವಾಗಿರುತ್ತದೆ. ಕೋನ 1 ಮತ್ತು ಕೋನ 2 ನಮಗೆ ಗೊತ್ತಿಲ್ಲ. ಆದ್ದರಿಂದ ಇದನ್ನು ನಾವು A ಅಂತ ತೆಗೆದುಕೊಳ್ಳೋಣ. ನಮಗೆ 2 ಕೋನ ಗೊತ್ತಿಲ್ಲ, ಆದ್ದರಿಂದ A ಅಂತ ತೆಗೆದುಕೊಳ್ಳೋಣ. ಈಗ ತ್ರಿಭುಜ POSನಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದು ಕೋನ 1 ಮತ್ತು ಕೋನ 2. ಇದರಲ್ಲಿ POS ಒಂದು ತ್ರಿಭುಜವಾಗಿದೆ. ಇದರಲ್ಲಿ ಕೋನ 1ನೇ ಕೋನ ಪ್ಲಸ್ ಕೋನ 2ನೇ ಕೋನ ಮತ್ತು POS ಕೋನ 3ನೇ ಕೋನ 3 ಕೂಡಿಸಿದರೆ ಇದರ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. POS 3 ಒಳಗಿನ ಕೋನದ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಆದ್ದರಿಂದ ಕೋನ 1 A ಅಂತ ತೆಗೆದುಕೊಂಡಿದ್ದೇವೆ, ಅದಕ್ಕಾಗಿಯೇ 2 ಸಹ Aಗೆ ಸಮವಾಗಿದೆ. POS ಅಂತಂದರೆ 110 ಡಿಗ್ರಿ. ಇಲ್ಲಿದೆ ನೋಡ್ರಿ, POS 110 ಡಿಗ್ರಿ = 180 ಡಿಗ್ರಿ. A ಪ್ಲಸ್ A 2A ಪ್ಲಸ್ 110 = 180 ಡಿಗ್ರಿ. ಈಗ 2Aನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. 2A = 180 ಮೈನಸ್ 110 ಪ್ಲಸ್ ಈ ಕಡೆ ಬಂದರೆ ಮೈನಸ್ 110. 2A = 180ರಲ್ಲಿ 110 ಕಳೆದರೆ 70 ಡಿಗ್ರಿ. ಈಗ Aನ ಬೆಲೆ ಕಂಡುಹಿಡಿಯದಿದೆ. A = 70/2. 2 1 2, 2 3 6, 1 ಉಳಿತು 10 ಆಯಿತು. 2 5 10 ಅಂತಂದರೆ Aನ ಬೆಲೆ 35. ಇಲ್ಲಿ ನಾವು ಕೋನ 1 ಮತ್ತು 2 A ಅಂತ ತೆಗೆದುಕೊಂಡಿದ್ದೇವೆ, ಅದಕ್ಕಾಗಿ 1 ಮತ್ತು 2 Aನ ಬೆಲೆ ಎಷ್ಟು ಸಿಕ್ಕಿದೆ ನಮಗೆ? 35. ಆದ್ದರಿಂದ ಕೋನ 1 = ಕೋನ 2 = Aಗೆ ಸಮವಾಗಿದೆ ಅಂತಂದರೆ 35 ಡಿಗ್ರಿ. 1 ಮತ್ತು 5 35 ಡಿಗ್ರಿ. ಯಾಕಂತಂದರೆ ಪರ್ಯಾಯ ಆಂತರಿಕ ಕೋನಗಳು ಸಮವಾಗಿರುತ್ತವೆ. ಆದ್ದರಿಂದ 1 ಮತ್ತು 5 35 ಆಗಿರುವುದರಿಂದ 2 ಮತ್ತು 6 ಸಹ ಎಷ್ಟಾಗಿರುತ್ತದೆ? 36 ಡಿಗ್ರಿ ಆಗಿರುತ್ತವೆ. ಇಲ್ಲಿ ನೀವು ನೋಡಬಹುದು 1 ಮತ್ತು 2 ಎಷ್ಟಾಗಿವೆ? ಇವು ಕೋನಗಳ ಮೊತ್ತ 35. ಆದ್ದರಿಂದ 2ನೇ ಕೋನ ಮತ್ತು 6ನೇ ಕೋನ, 2ನೇ ಮತ್ತು 6ನೇ ಕೋನವು ಸಮವಾಗಿರುತ್ತದೆ. ಇದು 35 ಡಿಗ್ರಿ ಆಗಿದ್ದರೆ 6ನೇ ಕೋನ ಸಹ 35 ಡಿಗ್ರಿ ಆಗಿರುತ್ತದೆ. ಯಾಕಂತಂದರೆ ಪರ್ಯಾಯ ಆಂತರಿಕ ಕೋನಗಳು ಸಮವಾಗಿರುತ್ತವೆ. ABCDಯು ಆಯತ ಆಗಿದೆ. ನೀವು ನೋಡಬಹುದು ಇದೊಂದು ABCD ಒಂದು ಆಯತ ಅಥವಾ PQRS ಅಂತ ಹೆಸರು ಕೊಟ್ಟಿದ್ದೇವೆ, ಅದಕ್ಕಾಗಿ PQRS ಒಂದು ಆಯತ ಆಗಿದೆ. ಕೋನ PU ಎಷ್ಟಾಗಿರುತ್ತದೆ? 90 ಡಿಗ್ರಿ. ಇದು PQRS ಒಂದು ಆಯತ. ಕೋನ P = ಎಷ್ಟಾಗಿರುತ್ತದೆ? ಪ್ರತಿ ಕೋನ ಆಯತದ 90 ಡಿಗ್ರಿ ಆಗಿರುತ್ತದೆ. ಆದ್ದರಿಂದ ಕೋನ P = 90 ಡಿಗ್ರಿ. 90 ಡಿಗ್ರಿ ಅಂತಂದರೆ ಯಾವ್ಯಾವ ಕೋನಗಳು ಬರ್ತವೆ ಇದರಲ್ಲಿ? Pಯಲ್ಲಿ ಕೋನ 1 ಮತ್ತು 8. ಕೋನ P = ಕೋನ 1 ಪ್ಲಸ್ ಕೋನ 8. ಕೋನ 1 ಪ್ಲಸ್ ಕೋನ 8 90 ಡಿಗ್ರಿ. 1ನೇ ಕೋನ ಎಷ್ಟು ಸಿಕ್ಕಿದೆ? 35. 8ನೇ ಕೋನ ನಮಗೆ ಗೊತ್ತಿಲ್ಲ. ಕೋನ 8 = 8ನೇ ಕೋನ ಕಂಡುಹಿಡಿಯದಿದೆ. 90 ಮೈನಸ್ 35. 90ರಲ್ಲಿ 35 ಕಳೆದರೆ ಕೋನ ಕೋನ 8 ಎಷ್ಟು ಸಿಕ್ಕಿದೆ? 55. 8ನೇ ಕೋನವು 4ನೇ ಕೋನಗೆ ಸಮವಾಗಿರುತ್ತದೆ.
ನೀವಿಲ್ಲಿ ನೋಡ್ಬೋದು. 8ನೇ ಕೋನ 55 ಸಿಕ್ಕಿದೆ. ಆಂತರಿಕ ಪರ್ಯಾಯ ಕೋನ 8ಗೆ ಆಂತರಿಕ ಪರ್ಯಾಯ ಕೋನ ಯಾವುದು? 4. ಕೋನ 8 = ಕೋನ 4 ಅಂತಂದರೆ ಇವೆರಡು ಕೋನದ ಮೊತ್ತ 55 ಡಿಗ್ರಿ ಆಗಿರುತ್ತದೆ. 55 ಡಿಗ್ರಿ. POQ ನೀವು ತ್ರಿಭುಜವನ್ನು ನೋಡಬಹುದು. POQ ಈ ತ್ರಿಭುಜದಲ್ಲಿ POQನಲ್ಲಿ OPಯು OQಗೆ ಸಮವಾಗಿದೆ. ತ್ರಿಭುಜ OPQನಲ್ಲಿ OPನ ಅಳತೆಯು OQನ ಅಳತೆಗೆ ಇವೆರಡು ಬಾಹುಗಳ ಅಳತೆಗಳು ಸಮವಾಗಿವೆ. ಆದ್ದರಿಂದ ಈ ಕೋನವು ಈ ಕೋನಕ್ಕೆ ಸಮವಾಗಿರುತ್ತದೆ. ಕೋನ 7ನೇ ಕೋನವು 8ನೇ ಕೋನ. 8ನೇ ಕೋನಕ್ಕೆ ಎರಡನೇ ಕೋನಕ್ಕೆ ಸಮವಾಗಿರುತ್ತದೆ 55 ಡಿಗ್ರಿ. ಆದ್ದರಿಂದ POS ROQ ಎಷ್ಟಾಗಿರುತ್ತದೆ? 110. POQ SOR 70 ಡಿಗ್ರಿ. ಇನ್ನೊಂದು ನಾನಿಲ್ಲಿ ಕೋನಗಳನ್ನು ಬರೆದಿದ್ದೇನೆ. 1, 2, 5, 6, 35 ಡಿಗ್ರಿ ಮತ್ತು 8ನೇ ಕೋನ